ಹಲೋ ನಮಸ್ಕಾರ ವೀಕ್ಷಕರೇ, ಸ್ಪೀಡ್ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸುಧಾಗೌಡ. ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಗೈನಕಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ರಶ್ಮಿ ಅವರಿದ್ದಾರೆ. ಇವತ್ತು ನಾವು ಫೈಬ್ರಾಯ್ಡ್ಸ್ ವಿಚಾರವಾಗಿ ಮಾತಾಡ್ತಾ ಇದೀವಿ. ಬನ್ನಿ ಮೇಡಮ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ, ವೆಲ್ಕಮ್. ಮ್ಯಾಮ್, ನಾವು ಇನ್ಫರ್ಟಿಲಿಟಿ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಮಾತಾಡಿದ್ವಿ. ಫೈಬ್ರಾಯ್ಡ್ಸ್ ಅನ್ನುವಂಥದ್ದು ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸೊ ಕೆಲವರಿಗೆ ಈ ಫೈಬ್ರಾಯ್ಡ್ಸ್ ಅಂತಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಹೆಣ್ಮಕ್ಳಿಗೆ. ಅದು ಯಾವಾಗಿಂದ ಬರುತ್ತೆ ನಮ್ಮ ಗರ್ಭಕೋಶದಲ್ಲಿ, ಅದ್ರ ಸೈಜ್ ಎಷ್ಟಿರಬೇಕು, ಅದರಿಂದ ನಮ್ಗೆ ಕನ್ಸೀವ್ ಆಗಕ್ಕಾಗುತ್ತಾ ಇಲ್ವಾ, ಈ ಒಂದಷ್ಟು ಕನ್ಫ್ಯೂಷನ್ನಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಇರ್ತಾರೆ. ಫೈಬ್ರಾಯ್ಡ್ಸ್ ಇದ್ರೆ ಕನ್ಸೀವ್ ಆಗಲ್ಲ ಅಂತೇಳಿ ಹೇಳ್ತಾರೆ, ಕೆಲವರು ಫೈಬ್ರಾಯ್ಡ್ಸ್ ಇದ್ರೂ ಕನ್ಸೀವ್ ಆಗ್ಬೋದು ಅಂತೇಳಿ ಹೇಳ್ತಾರೆ. ತುಂಬ ಸಕ್ಸಸ್ಫುಲ್ ಕೇಸಸ್ಗಳಿದೆ. ಸೊ ಫಸ್ಟ್, ವಾಟ್ ಈಸ್ ಫೈಬ್ರಾಯ್ಡ್ಸ್? ಫೈಬ್ರಾಯ್ಡ್ ಅನ್ನೋದು ಒಂದು ಬಿನೈನ್ ಟ್ಯೂಮರ್ ಅಂತ ಹೇಳ್ತೀವಿ. ಸೊ ಟ್ಯೂಮರ್ ಅಂದ ತಕ್ಷಣ ಭಯ ಪಟ್ಕೊಂಬೇಡಿ, ಕ್ಯಾನ್ಸರ್ ಅಂತ ಅಂದ್ಬಿಟ್ಟು. ಮೆಡಿಕಲ್ ಟರ್ಮಿನಾಲಜಿ ಅಂದ್ರೆ ಎನಿ ಗ್ರೋತ್ ನ ನಾವು ಟ್ಯೂಮರ್ ಅಂತ ಹೇಳ್ತೀವಿ. ಈ ಟ್ಯೂಮರ್ ಅಲ್ಲಿ ಎರಡು ವಿಂಗಡಣೆ ಇರ್ತದೆ, ಒಂದು ಕ್ಯಾನ್ಸರ್, ಒಂದು ನಾನ್ ಕ್ಯಾನ್ಸರಸ್. ಫೈಬ್ರಾಯ್ಡ್ ಕ್ಯಾನ್ಸರಸ್, ನಾನ್ ಕ್ಯಾನ್ಸರಸ್ ಟ್ಯೂಮರ್ ಅದು. ಓಕೆನಾ? ಬಿನೈನ್ ಟ್ಯೂಮರ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಗರ್ಭಕೋಶ ಒಂದು 3 ಲೇಯರ್ ಇರುತ್ತೆ. ಹೊರಗಿನ ಲೇಯರ್ ಸೀರೋಸಾ ಅಂತ ಹೇಳ್ತೀವಿ, ಒಂದು ಸಣ್ಣ ಲೇಯರ್ ಅದು. ಮಧ್ಯದ ಲೇಯರು ಮಸಲ್, ಸ್ಮೂತ್ ಮಸಲ್ ಲೇಯರು. ಅದ್ರ ಒಳಗಡೆ ಎಂಡೋಮೆಟ್ರಿಯಂ ಅಂತ ಹೇಳ್ತೀವಿ, ಅದು ಗರ್ಭಕೋಶದ ಲೈನಿಂಗ್. ಈ ಸ್ಮೂತ್ ಮಸಲ್ ಇರತ್ತಲ್ಲ, ಅದನ್ನ ಓವರ್ ಗ್ರೋತ್ ಆಗಿರುತ್ತೆ ಒಂದ್ ಏರಿಯಾದಲ್ಲಿ. ಸೊ ಈ ಓವರ್ ಗ್ರೋತ್ ಆಗಿರೋದನ್ನ ನಾವು ಫೈಬ್ರಾಯ್ಡ್ ಅಂತ ಹೇಳ್ತೀವಿ. ಸೊ ಈ ಫೈಬ್ರಾಯ್ಡ್ ಪ್ರಾಬ್ಲಮ್ ಆಗೋದು ಬಿಡೋದು ಅದರ ಲೊಕೇಶನ್ ಮೇಲೆ ಡಿಪೆಂಡ್ ಆಗತ್ತೆ, ಅದರ ಸೈಜ್ ಮೇಲೂ ಡಿಪೆಂಡ್ ಆಗ್ತದೆ. ಈ ಫೈಬ್ರಾಯ್ಡ್ ಏನಾರ ಗರ್ಭಕೋಶದ ಒಳಗಡೆ ಇತ್ತು ಅಂದ್ರೆ, ಗರ್ಭಕೋಶ ಹಿಂಗಿದ್ರೆ ಇದ್ರ ಒಳಗಡೆ ಇತ್ತು ಫೈಬ್ರಾಯ್ಡ್ ಅಂತ ಇದ್ರೆ, ಆವಾಗ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಯಾಕಂದ್ರೆ ಆಲ್ರೆಡಿ ಜಾಗ ಅಲ್ಲಿ ಫೈಬ್ರಾಯ್ಡ್ ಆಕ್ಯುಪೈ ಆಗಿದೆ. ಸೊ ಪ್ರೆಗ್ನೆನ್ಸಿ ಬಂದು ಕೂತಾಗ ಜಾಗ ಸಾಲದೇ ಇರಬಹುದು, ಅಥವಾ ಪ್ರೆಗ್ನೆನ್ಸಿ ಬಂದು ಈ ಫೈಬ್ರಾಯ್ಡ್ ಮೇಲೆ ಕೂತ್ಕೊಂಡ್ರೆ ಆ ಪ್ರೆಗ್ನೆನ್ಸಿಗೆ ರಕ್ತ ಸಂಚಾರಣೆ ಕಮ್ಮಿ ಆಗಿರಬಹುದು, ಅಥವಾ ಈ ಫೈಬ್ರಾಯ್ಡ್ ಇಂದ ಒಳಗಡೆ ಲೈನಿಂಗ್ ಅನ್ನ ರಿಸೆಪ್ಟಿವಿಟಿನೂ ಕಮ್ಮಿ ಆಗಬಹುದು. ಸೊ ಈ ತರ ಇದ್ದಾಗ ನಾವು ಗರ್ಭಕೋಶದ ಒಳಗಡೆ ಏನಾರ ಫೈಬ್ರಾಯ್ಡ್ ಇದ್ರೆ ಅವಾಗ ನಾವು ಈ ಫೈಬ್ರಾಯ್ಡ್ ಅನ್ನ ತೆಗಿಬೇಕಾಗ್ತದೆ. ಈ ಫೈಬ್ರಾಯ್ಡ್ ಏನಾರ ಈ ಮಧ್ಯದ ಲೇಯರ್ ಅಲ್ಲಿದೆ, ಸಮ್ವೇರ್ ಅರೌಂಡ್ 3 ಸೆಂಟಿಮೀಟರ್ 4 ಸೆಂಟಿಮೀಟರ್ ಗರ್ಭಕೋಶದ ಒಳಗಿನ ಭಾಗದಲ್ಲಿ ಅಥವಾ ಮಗು ಕೂತ್ಕೊಳ್ಳೋ ಜಾಗದಲ್ಲಿ ಏನೂ ತೊಂದರೆ ಇಲ್ಲ ಅಂತಂದ್ರೆ ನಾವು ಯೂಶಲಿ ಅದನ್ನ ನಾವೇನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಥವಾ ಕೆಲವೊಂದು ಟೈಮ್ ಫೈಬ್ರಾಯ್ಡ್ ನಾಟ್ ಜಸ್ಟ್ ಫರ್ಟಿಲಿಟಿ ರಿಲೇಟೆಡೇ ಇರಬಾರ್ದು, ಅಂದ್ರೆ ಅದು ಪ್ರೆಗ್ನೆನ್ಸಿಗೆ ಆಗದಿರೋದಕ್ಕೆ ಕಾರಣ ಒಂದೇ ಅಲ್ಲ. ಸಮ್ಟೈಮ್ಸ್ ಫೈಬ್ರಾಯ್ಡ್ ಇಂದ ಪೇಷಂಟ್ಗೆ ಪೀರಿಯಡ್ ಟೈಮಲ್ಲಿ ತುಂಬಾ ನೋವು ಬರುತ್ತೆ, ಅಥವಾ ಪೀರಿಯಡ್ ಟೈಮಲ್ಲಿ ತುಂಬಾ ಬ್ಲೀಡಿಂಗ್ ಆಗ್ತದೆ, ಅಥವಾ ಕ್ರಾನಿಕ್ ಪೆಲ್ವಿಕ್ ಪೇನ್ ಅಂತ ಹೇಳ್ತೀವಿ, ತುಂಬಾ ಕಂಟಿನ್ಯೂಸ್ ಆಗಿ ಪೇಷಂಟ್ಗೆ ಕೆಳಗಿನ ಹೊಟ್ಟೆ ಭಾರ ಅಂತ ಅನಿಸ್ತದೆ. ಸೊ ಈ ತರ ಸಿಂಪ್ಟಮ್ಸ್ ಇದ್ರೆ ಮಾತ್ರ ನಾವು ಫೈಬ್ರಾಯ್ಡ್ಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸಿಂಪ್ಟಮ್ಯಾಟಿಕ್ ಅಂದ್ರೆ ಪೇಷಂಟ್ಗೆ ಏನು ಸಿಂಪ್ಟಮ್ಸ್ ಇರೋದಿಲ್ಲ, ಫೈಬ್ರಾಯ್ಡ್ ಅಲ್ಲೇ ಇದ್ರೆ ರೆಗ್ಯುಲರ್ ಚೆಕಪ್ ಮಾಡ್ಕೊಂಡು ಹೋಗ್ತೀವಿ, ಅದರ ಸೈಜ್ ಏನು ಇನ್ಕ್ರೀಸ್ ಆಗ್ತಿಲ್ಲ, ಅಷ್ಟರಲ್ಲೇ ಮೇಂಟೈನ್ ಆಗ್ತಿದೆ ಅಂತ ಅಂದ್ರೆ ನಾವು ಏನು ಮಾಡಕ್ ಹೋಗೋದಿಲ್ಲ, ಅಲ್ಲೇ ಬಿಟ್ಟಿರ್ತೀವಿ. ವಿ ಡೋಂಟ್ ಇಂಟರ್ಫಿಯರ್ ವಿತ್ ಇಟ್. ಓಕೆ. ಈಗ 1 ವರ್ಷದಲ್ಲಿ ಫೈಬ್ರಾಯ್ಡ್ ಎಷ್ಟು ಸೆಂಟಿಮೀಟರ್ ಗ್ರೋತ್ ಆಗಬಹುದು? ಆತರ ಏನ್ ಪರ್ಸೆಂಟೇಜ್ ಆತರ ಏನೂ ಇಲ್ಲ. ಆತರ ಇಟ್ ಡಿಪೆಂಡ್ಸ್ ಫ್ರಮ್ ಪೇಷಂಟ್ ಟು ಪೇಷಂಟ್. ಈ ಫೈಬ್ರಾಯ್ಡ್ ಅನ್ನೋದು ಹಾರ್ಮೋನ್ ಡಿಪೆಂಡೆಂಟ್. ಸೊ ಈ ಫೈಬ್ರಾಯ್ಡ್ ಪ್ರೆಗ್ನೆನ್ಸಿಯಲ್ಲಿ ನಿಮ್ಗೆ ನಾನ್ ಪ್ರೆಗ್ನೆಂಟ್ ಪೇಷಂಟ್ ಒಂದು 3 ಸೆಂಟಿಮೀಟರ್ ಆದ್ರೆ ಪ್ರೆಗ್ನೆನ್ಸಿಲಿ 5-6 ಸೆಂಟಿಮೀಟರ್ ಹೋಗ್ಬೋದು, 10 ಸೆಂಟಿಮೀಟರ್ ಕೂಡ ಹೋಗ್ಬೋದು, ಯಾಕಂದ್ರೆ ಹಾರ್ಮೋನ್ಸೇ ಅದ್ರ ಊಟ. ಸೊ ನಾವು ಯೂಶಲಿ ಈ ಫೈಬ್ರಾಯ್ಡ್ ನ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ನೋಡ್ತೀವಿ, ಅಂದ್ರೆ ಮುಟ್ಟು ಯಾವಾಗ ಸ್ಟಾರ್ಟ್ ಆಗತ್ತೆ ಆ ಏಜ್ ಗ್ರೂಪ್ ಅಲ್ಲಿ ಮಾತ್ರ ನಾವು ಈ ಫೈಬ್ರಾಯ್ಡ್ ಅನ್ನ ನೋಡೋದು. ಮುಟ್ಟು ನಿಂತ ನಂತರ ಯಾವಾಗ ನಮ್ಮ ಹಾರ್ಮೋನ್ ಲೆವೆಲ್ಸ್ ಇರೋದಿಲ್ವೋ ಆವಾಗ ಈ ಫೈಬ್ರಾಯ್ಡ್ ಎಲ್ಲ ಶ್ರಿಂಕ್ ಹಾಕೊಂಡು ಹೋಗುತ್ತೆ. ಓಕೆ ಓಕೆ. ಅಂದ್ರೆ ಇವಾಗ ನಮ್ಮಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದೇ ಆ ಫೈಬ್ರಾಯ್ಡ್ ಗ್ರೋತ್ ಆಗ್ಲಿಕ್ಕೆ ಕಾರಣವಾ? ಇಲ್ಲ, ಫೈಬ್ರಾಯ್ಡ್ ಗ್ರೋತ್ಗೂ ಫೈಬ್ರಾಯ್ಡ್ ಇಸ್ ಡಿಪೆಂಡೆಂಟ್ ಆನ್ ಹಾರ್ಮೋನ್ಸ್. ಓಕೆ. ನಮ್ಮ ಹಾರ್ಮೋನ್ಸ್ ರಿಲೀಸ್ ಆಗೋದು ನಮ್ಮ ಓವರೀಸ್ ಇಂದ, ಫೈಬ್ರಾಯ್ಡ್ ಇರೋದು ಗರ್ಭಕೋಶದಲ್ಲಿ. ಸೊ ಇದರಿಂದ ಅದಕ್ಕೇನು ಇಂಬ್ಯಾಲೆನ್ಸ್ ಮಾಡೋದಿಲ್ಲ. ಬಟ್ ಫೈಬ್ರಾಯ್ಡ್ ಇದ್ದಾಗ ಏನಾಗತ್ತೆ, ಕೆಲವೊಬ್ಬರಿಗೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ, ಪೀರಿಯಡ್ ಟೈಮಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗ್ತದೆ. ನಾರ್ಮಲ್ ಆಗಿ ಒಂದು 3-5 ದಿನ ಬ್ಲೀಡಿಂಗ್ ಇದ್ರೆ ಅವ್ರಿಗೆ 7-8 ದಿನ ಬ್ಲೀಡಿಂಗ್ ಆಗಬಹುದು. ಹೆಚ್ಚಿಗೆ ಗಡ್ಡೆ ತರ ಬ್ಲಡ್ ಕ್ಲಾಟ್ಸ್ ನ ಪಾಸ್ ಮಾಡ್ತಾರೆ. ಇಲ್ಲ, ಈ ಪೀರಿಯಡ್ ಟೈಮ್ ಸ್ಟಾರ್ಟ್ ಆಗಕ್ಕೆ 2 ದಿನ ಮುಂಚೆನೆ ಅವ್ರಿಗೆ ನೋವು ಸ್ಟಾರ್ಟ್ ಆಗ್ತದೆ. ಸೊ ಈ ತರ ಪ್ರಾಬ್ಲಮ್ಸ್ಗಳು ಬರ್ಬೋದು ಫೈಬ್ರಾಯ್ಡ್ ಇರೋರಿಗೆ. ಸೊ ಅವಾಗ ನಾವು ಇಂಟರ್ಫಿಯರ್ ಮಾಡ್ತೀವಿ ನಾವು ಟ್ರೀಟ್ಮೆಂಟಿಗಾಗಿ.